ನಮಸ್ಕಾರ, ನನ್ನ ಹೆಸರು ಸುವರ್ಣ ಯುಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಹಿಂದಿನ ದಿನಚರಿ ಹೆಂಗಿತ್ತು, ಹಿಂದಿನ ಹಿರಿಯರ ಶೈಲಿ ಹೆಂಗಿತ್ತು ಅಂತ ತಿಳ್ಕೊಳ್ಳೋದು. ಅದನ್ನು ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಒಬ್ರು ಅಮ್ಮ ಇದ್ದಾರೆ. ಬರ್ರಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ರೀ ಅಮ್ಮ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಪಾರತೇವನ್ರಿ. ಪಾರ್ವತಮ್ಮ. ನಿಮ್ಮ ವಯಸ್ಸು ರೀ? ಸಸಿ ಹೆಸ್ರು. ನಿಮ್ಮದು ವಯಸ್ಸು ಎಷ್ಟು ರೀ ಈಗ? ನನ್ನ ಮಗನ ಹೆಸರು. ನಿಮ್ಮದು ವಯಸ್ಸು ಎಷ್ಟು ರೀ? 80 ವರ್ಷ. 80 ವರ್ಷ. ಊರು ರೀ? ಊರು ನಿಮ್ಮದು ಊರು? ಊರು ಕೇಳೋದಿಲ್ಲ ಸ್ವಲ್ಪ. ನಿಮ್ಮ ಊರು ಧಾರವಾಡ ಏನು ಬೇರೆ ಊರು ರೀ? ಧಾರವಾಡನ ಅವರು ಸ್ವಂತ ಊರು. ನಮ್ಮದು ಗಂಡ ಮನೆ ಇದೆ. ಹುಟ್ಟಿದ ಒಬ್ಬನ ಮಗ ಹುಟ್ಟ್ಯಾನ. ನಿಮ್ಮದು ತವ್ರ ಮನೆ ರೀ? ಹೆಬ್ಬಳ್ಳಿ. ಹೆಬ್ಬಳ್ಳಿ ಅಮ್ಮ. ಹೆಬ್ಬಳ್ಳಿ ತವ್ರ ಮನೆ, ಧಾರವಾಡ ಗಂಡ ಮನೆ. ಧಾರವಾಡ ಗಂಡ ಮನೆ ಏನ್ರಿ? ಎಷ್ಟು ವರ್ಷ ಆತ್ರಿ ನಿಮ್ದು ಮದುವೆ ಆಗಿ? 80 90 ವರ್ಷ ಆಗೈತೆ ಮದುವೆ ಆಗಿರಿ? ಮದುವೆ ಅಮ್ಮ ಅಂದ್ರೆ ಎಷ್ಟು ಈಗ? 90 ಅಂದ್ರೆ ಮತ್ತೆ ದೊಡ್ಡಕ್ಕಿಯಾಗಿ 12 ವರ್ಷಕ್ಕೆ ಮದುವೆ ಆತ್ರ. ಒಟ್ಟು 7 ಮಕ್ಕಳು ನಮ್ಮ. 7 ಮಂದಿ ಮಕ್ಕಳು ರೀ? 4 ಮಂದಿ ಹೆಣ್ಣು ಮಕ್ಕಳು, ಒಬ್ಬನ ಗಂಡು ಮಗ. 2 ಹೆಣ್ಣು ಮಕ್ಳು ಅದಾರ, ಒಬ್ಬನ ಗಂಡು ಮಗ ಅದಾನ. 2 ಹುಡುಗರು ಸತ್ತವ. ಹೌದನ್ರಿ? ನೀವು ಅವಾಗ ಮೊದಲೆಲ್ಲ ಎಷ್ಟು ಗಂಟೆ ಕೇಳ್ತಿದ್ರಿ ನೀವು? ಬೆಳಿಗ್ಗೆ ಎಷ್ಟು ಗಂಟೆ ಕೇಳ್ತಿದ್ರಿ ಅವಾಗ? ಹೇಳೋದು 4 ಗಂಟೆಗೆ ಕೈಯೋದು, ರೊಟ್ಟಿ ಬಡಿಬೇಕು. ಕಮತಿತ್ತು ನಿಮ್ಮದು? ಕಮತದು ಒಂದು 8 ವರ್ಷ. ಎತ್ತುಗಳು, ದನ ಕರ ಹಿಂಡೋದು. ಮತ್ತೇನು ಮಾಡ್ತಿದ್ರಿ? ರೊಟ್ಟಿ ಅದಾದ್ಮೇಲೆ ನಾಷ್ಟಕ್ಕದು ಏನು ಮಾಡ್ತಿದ್ರಿ ನೀವು ಅವಾಗ? ಹೊಲಕ್ಕೆ ಹೋಗೋದು. ಹೊಲಕ್ಕೆ ಹೋಗೋದು. ಹೊಲ ಮನೆ. ಊಟ ನಾಷ್ಟ ಎರಡೂ ಒಂದ ಮಾಡಿಬಿಡ್ತಿದ್ರಿ? ಎಲ್ಲಿ ನಾಷ್ಟ, ಎಲ್ಲಿ ಇದು ಬರೀ ಇದು ತೆವ್ಯಾಗ ಚಾ ಕಾಸ್ಕೊಂಡು ಕೊಡೋದು. ರೊಟ್ಟಿ ಮಾಡಿ ರೊಟ್ಟಿ ತಿಂದು ಹೊಲಕ್ಕೆ ಹೋಗೋದು. ರೊಟ್ಟಿ ಕಟ್. ಮತ್ತು ಮಧ್ಯಾಹ್ನಕ್ಕೆ ರೀ? ಮಧ್ಯಾಹ್ನಕ್ಕೆ ಮುಂಜಾನೆ 10 ಗಂಟೆಗೆ ಊಟ ಮಾಡೋದ. ಆಮ್ಯಾಗ 2 ಗಂಟೆಗೆ ಪಲ್ಲಾಗ ಊಟ ಮಾಡೋದು. ಕಟ್ಕೊಂಡು ಹೋಗ್ಬೇಕು. ಮತ್ತೆಷ್ಟು ಎಲ್ಲ ಗಂಟು ಕಟ್ಕೊಂಡು ಎಲ್ಲ ಕಟ್ಕೊಂಡು. ಮತ್ತು ಗಂಡು ಮಕ್ಕಳು 4 ಮಂದಿ, ಹೆಣ್ಮಕ್ಳು 4 ಮಂದಿ, 8 ಮಂದಿ. 8 ಮಂದಿ ಊಟ ಕಟ್ಕೊಂಡು ಹೊಲಕ್ಕೆ ಹೋಗಿದ್ರಿ? ಒಟ್ಟು ಒಂದು ದೊಡ್ಡ ಬುಟ್ಟಿ ತುಂಬ ಕಟ್ಕೊಂಡು ಹೊತ್ಕೊಂಡು ಹೋಗ್ಬೇಕು ನಡ್ಕೊಂತ. ಈಗ ಆಗ್ಯಾವ ಗಾಡಿಗಳು. ಅವಾಗೆಲ್ಲ ನಡ್ಕೊಂತನ ಹೋಗಿದ್ರಿ? ನಡ್ಕೊಂತ ಹೊದಕ್ಕೆ. ಗಟ್ಟಿದಿರಿ ಹಂಗದ್ರ? ಮತ್ತು ಹೋಗಿ ಹಾರೆ ಮಾಡೋದು, ತೆನಿ ಕೊಯ್ಯೋದು, ಜೋಳ ಕೊಯ್ಯೋದು, ಗೋಧಿ ಕೀಳೋದು, ಕಡ್ಲಿ ಕೀಳೋದು. ಅವಾಗೆಲ್ಲ ಮಾಡ್ತಿದ್ರಿ ನೀವು? ಮಾಡಿರಿ ಅದೆಲ್ಲ? ಎಲ್ಲ ಮಾಡೇವಿ. ಅಜ್ಜಾರ ಏನು ಮಾಡ್ತಿದ್ರಿ? ಅವರ ಅವರ ಅಜ್ಜಾರ ಕೂಡ ನಾನು ನೀವು ಹೋಗಾರ ಕಮ್ತ ಮಾಡೋದು. ಅವ್ರಿಗೆ ರೊಟ್ಟಿ ತಗೊಂಡು ಹೋಗ್ಬೇಕಲ್ಲ. ನೀವು ಕೆಲಸ ಮಾಡಿಬಿಟ್ಟು ಮತ್ತೆ ವಾಪಸ್ ಎಷ್ಟು ಗಂಟೆ ಬರ್ತಿದ್ರಿ ಮನೆಗೆ? ಮನೆಗೆ ಅಷ್ಟು ಚಕ್ಕಡಿ ಒಯ್ತಿದ್ರು. ಚಕ್ಕಡಿಗಳು ಚಕ್ಕಡಿಯಾಗ 6 ಗಂಟೆಗೇನು 7 ಗಂಟೆಗೇನು ಮತ್ತೆ ಬಂದು ಬಡ್ಬಡ್ಕೊಂಡು ಮತ್ತೆ ಸಂಜಿಕ ಅತ್ತಿ ಮಾವ ಕಸ ಕಡ್ಡಿ ಹೊಡಿತಿದ್ರ. ಬಂದು ಅಡುಗೆ ಮಾಡ್ತಿದ್ವಿ. ಮತ್ತು ಎಷ್ಟು ಗಂಟೆಗೆ ಮುಗಿತಿತ್ತು ನಿಮ್ದು ಅಡುಗೆದು ಎಲ್ಲ? ಸಾಯಂಕಾಲ 10 11 ಗಂಟೆಗೆ. 11 ಗಂಟೆ ರೀ? ಊಟ ಎಷ್ಟು ಗಂಟೆ ಮಾಡ್ತಿದ್ರಿ? ಅಟ್ಟ 12 ಗಂಟೆ ಊಟ ಮಾಡಿ ಮನ್ಕೋಬೋದು. ಮತ್ತೇನು ಮಾಡ್ತಿದ್ರಿ ಇದೆಲ್ದ ನೀವು ದಿನ? ಹೊಲಕ್ಕೆ ಹೋಗುದು ಅದೆಲ್ಲ ಆತ. ಮನ್ಯಾಗಿದ್ದಾಗೆಲ್ಲ ಏನು ಮಾಡ್ತಿದ್ರಿ? ಮನ್ಯಾಗಿದ್ದು ಮತ್ತು ಶಾವಿಗೆ ಗುಳಿಗೆ ಮಾಡ್ಬೇಕಲ್ಲ. ಓ, ಅಂಥವೆಲ್ಲ ಮಾಡ್ತಿದ್ರಿ ನಾವಾಗ? ಮನ್ಯಾಗ ಇರೋದಾದ್ರ ಶಾವಿಗೆ ಗುಳಿಗೆ ಹಪ್ಪಳ ಅಂಥವೆಲ್ಲ ಮಾಡ್ತಿದ್ರಿ? ಎಲ್ಲ ಮಾಡಿದೆ ಬಿಡ. ಒಂದ ಮಾಡಿಲ್ಲ ಕೈ. ಈಗ ಇವ್ರಲಿಂದ ಸುಖ ನೋಡು ಮಾಡೋದು ತಿನ್ನೋದು. ಹೇಳ್ರಿ, ಮುಂದೆ ಹೇಳ್ರಿ. ಮತ್ತೇನೇನು ಮಾಡ್ತಿದ್ರಿ? ಮತ್ತೇನು ಮಾಡೋದ್ರಿ? ಮಾಡೋದು ತಿನ್ನೋದು. ಮತ್ತೇನು ಮಾಡೋದು? ಹಿಂಗೆ ಮತ್ತು ಏನಾರ ನೋಡೋದು, ಸಿನಿಮಾ ನೋಡೋದು ಅವಾಗೆಲ್ಲ ಏನು ಇರಲಿಲ್ಲ? ಸಿನಿಮಾ ಎಲ್ಲ ಸುಡುಗಾಡ ಇಲ್ಲ, ಏನೂ ಇಲ್ಲ. ಮತ್ತು ಮನೋರಂಜನೆಗೆ ಏನು ಮಾಡ್ತಿದ್ರಿ ಅವಾಗ? ಏನಾರ ಬ್ಯಾಸರದಾಗ ಏನಾರ ನೋಡ್ಬೇಕಂದಾಗ ಏನು ಮಾಡ್ತಿದ್ರಿ?
ಅವ ಫೋನಾಗಿರಪ್ಪ ಮನೆ ಇದ್ರ ಪಿಲಿಟಿನು ಹಾ ಅವನು ತಂದಿಟ್ಟಿದ್ದು ಆಟ ಆಡುವು ಇದು ಟಿ ವಿ ರೀ ಇದು ನಿಭಾವು ಫೋನ ಅಂತ ಇದು ಇರ್ತಾವಲ್ಲ ಅವು ಹಳೆ ಕಾಲದ್ದು ಏನೇ ಇರ್ತಾವ ನಮಗ್ ಗೊತ್ತಿಲ್ಲ ಅದ್ರ ಹೆಸರೇನು ನಿಮ್ಗೆ ಗೊತ್ತಿಲ್ಲ ಅದನ್ನ ಮುಂಜಾನೆ 7 ಗಂಟೆಗೆ ಹಾ ಹಾ ಅದನ್ನ ಹಚ್ಚಾರ ಅದು ಹಾಡು ರೇಡ್ವೆ ರೇಡಿವೆ ಬರ್ಬಾರ್ದು ನೋಡು ಹಾಡು ಕೇಳ್ತಿದ್ರೇನ ಅದ್ರಾಗ ಹಿಂದೆಲ್ಲ ಅದು ಪಡಸಲ್ಯಾಗ ಇಂಥ ಪಳಿನಾಗ ಹಿಡಿದು ಅಡುಗೆ ಮಾಡ್ಕೊಂತ ರೊಟ್ಟಿ ಮಾಡ್ಕೊಂತ ನೋಡ್ತಾ ಓ ರೊಟ್ಟಿ ಮಾಡ್ಕೊಂತ ಹಾಡು ಕೇಳ್ಕೊಂತ ಅಮ್ಮ ಮಜಾ ಮಾಡ್ತಿದ್ರಿ ಅವಾಗ 4 ಮಂದಿ ಹೆಣ್ಣು ಮಕ್ಳು ಹಾ ಒಬ್ಬಾಕಿ ಪಲ್ಯ ರೊಟ್ಟಿ ಇಬ್ರು ರೊಟ್ಟಿ ಮಾಡ್ತಿದ್ವಿ ಹಂಚ್ಕೊಂಡ್ ಕೆಲಸ ಮಾಡ್ತಿದ್ರಿ ಮತ್ತ ಅವಾಗ ಆಟ ಅದು ಏನ್ ಆಡ್ತಿದ್ರಿ ಅವಾಗ ಆಟ ಆಡ್ಬೇಕಂದ್ರೆ ಏನ್ ಆಟ ಆಡ್ತಿದ್ರಿ ಅವಾಗ ಅದ ರೀ ಏನು ಆಟ ಶಾವಿಗೆ ಗುಳಿಗೆ ಮಾಡ್ಕೊಂತ ನಮ್ಮವ್ವರು ಕೂಡ ಚಾಷ್ಟಿ ಮಾಡ್ಕೊಂತ ಹಿಂಗ ಅವಾಗೆಲ್ಲ ಸೋಬಾನ್ ಪದ ನಾಟಕ ಪಾಟಕ ದೊಡ್ಡಾಟ ಅಂತವೆಲ್ಲ ಇರ್ತಿದ್ವು ಎಲ್ಲ ಹಾಡ್ತಿದ್ನಿ ಬಿಡು ನೀವ್ ಆಡ್ತಿದ್ರಿ ಹಾಡ್ತಿದ್ವಿ ಈಗ ಹಾಡ್ತೀರಿ ಏನಾರ ಬ್ಯಾಡ ಯಾಕ್ರಿ ಒಂದ್ ಎಡ ನೋಡಿ ಆಡ್ರಲ್ಲ ಬರ್ತಲ್ರಿ ಹಂಗ ಒಂದ್ ಹಂಗ ಸುಮ್ಮ ಒಂದ ನೋಡಿ ಹಾಡ್ರಿ ಬ್ಯಾಡ ಎಲ್ಲ ಹಾಡೋದು ಹಂಗಲ್ರಿ ಈಗ ನೀವ್ ಹಾಡೋದು ಕೇಳಾಕ ಒಂದ್ ಬಾಳ್ ಚಂದ ಇರ್ತೈತಿ ಒಂದ್ ನುಡಿ ಹಾಡ್ರಲ್ಲ ನಿಮ್ಗೆ ಈಗ ನಮಗ ಬಿಡ್ತೈತಿ ಬೇಡ ಇಲ್ಲ ಇಲ್ಲ ಕೇಳ್ರಿ ನನಗ ಆಸೆ ಐತಿ ಕೇಳೋದು ಬೇಡ ಏನು ಇಷ್ಟು ಬಂದು ಭೇಟಿ ಆದ್ರೆ ಸಾಕು ಆದ್ರೂ ಗಟ್ಟಿ ಅದಿರಿ ಬಿಡ್ ನೀವು ಏನು ಗಟ್ಟಿ ಸಸ್ತರ ಕೈಯಾಗಿರ್ಬೇಕಲ್ಲ ಈಗೇನು ಆರಾಮ್ ಊಟ ಮಾಡಿಕೊಡ್ತಾರ ಊಟ ಮಾಡೋದು ಇರೋದು ಈಗೇನೈತಿ ನಿಮ್ಗೆ ಚಿಂತೆ ಈ ಮನ್ಯಾಗ ಮಾಡ್ಬೇಕು ಕೆಲಸ ಈಗೇನು ಮಾಡ್ತೀರಿ ಕೆಲಸ ಸಸಿ ಅಡುಗೆ ಮಾಡ್ತಾಳೆ ನಾ ಬಾಂಡೆ ತಿಕ್ಕೋದು ಕಸ ಹೊಡಿಯೋದು ಇನ್ನೂ ಕೆಲಸ ಮಾಡ್ತೀರಿ ಮತ್ತೆ ಮಾಡ್ತಾನೆ ಈಗ ಬೆಸ್ಟ್ ಮತ್ತೆ ಇವರು ಚಾದ ಅಂಗಡಿ ಇದನ್ನ ಮಾಡ್ಯಾರ ಮತ್ತು ಉಳ್ಳಾಗಡ್ಡಿ ಅದು ಹೆಚ್ಚೋದು ಕಾಯಿಪಲ್ಲೆ ಹೆಚ್ಚೋದು ಮಾಡ್ತಾನೆ ಹೋಗು ಮಟ ಮಾಡೋದು ಒಟ್ಟು ಅತ್ತಾಗ ಹೋಗ್ತೇವಲ್ಲ ಬ್ಯಾಡ್ರಿ ಇನ್ನೂ ಇರ್ರಿ ನೀವು ಏನಿರ್ತೀವ ಇನ್ನೂ ಮೊಮ್ಮಕ್ಕಳದೆಲ್ಲ ಮದ್ವೆ ಮಾಡ್ಬೇಕಲ್ರಿ ಮಾಡ್ಬೇಕಾ ಮದ್ವೆ ಮನೆ ಮುಗೀತಂದ್ರೆ ಮದುವೆಗೆ ಮನೆಗೆ ಬರ್ರಿ ಬರ್ತೇವ್ರಿ ನೀವು ಇದ್ರೆ ಬಂದ ಬಿಡ್ತೇವಿ ಅದ ಬರ್ರಿ ಇದನ್ನ ಮಾಡೋದು ಏನು ಬಂದ್ರು ಏನು ತಿನ್ನಂಗಿಲ್ಲ ಉಣ್ಣಂಗಿಲ್ಲ ನೀವು ಹಂಗೆ ಯಾಕೆ ತಿನ್ನಂಗಿಲ್ರಿ ನೀವು ಅಡುಗೆ ಮಾಡ್ಕೊಡ್ಬೇಕು ನಮ್ಗೆ ರೊಟ್ಟಿ ಮಾಡ್ಕೊಡ್ತೀರಿಲ್ಲ ಮಾಡ್ತೇವೆ ರೊಟ್ಟಿ ಮಾಡೋದೇನ ನೀವು ಏನು ಬೇಡ್ತೀರಿ ಅದನ್ನ ಮಾಡ್ತೇವೆ ಯಾಕ ಆತ್ ತಗೋರಿ ಬರ್ತೇನೆ ಬಡದೊಡಿ ಮಾಡ್ತೇವಿ ಹಾಂ ರೀ ಇದು ಮೊಸರು ಶೇಂಗಾ ಚಟ್ನಿ ಎಲ್ಲ ಮಾಡ್ತೇವೆ ನಾವು ಹೌದ್ರಿ ಅವಾಗ ಹಬ್ಬಕ್ಕೆಲ್ಲ ಅಡ್ಗೆ ಏನೇನು ಮಾಡ್ತಿದ್ರಿ ಅವಾಗ ತಲಾಗೊಂದೊಂದು 4 ಮಂದಿ ಒಬ್ಬಕ್ಕೆ ರೊಟ್ಟಿ ಮಾಡಾಕಿ ಇಬ್ಬರು ರೊಟ್ಟಿ ಮಾಡೋರು ರೊಟ್ಟಿ ಅಲ್ರಿ ಈ ಹಬ್ಬ ಅವನಿಗೆ ಬರ್ತಿತ್ತಲ್ಲ ಹಬ್ಬ ಬ್ಯಾಳಿಗೆ ಹಾಕಿ ಕಡುಬು ಮಾಡ್ತಿದ್ರಿ ಕಡುಬು ಹೋಳಿಗೆ ಮೊದ್ಲಿಂದ ಅಡಿಗೆ ಅದೆಲ್ಲ ಹಬ್ಬದ ಅಡಿಗೆ 2 ಜನ ತಿನ್ಬೇಕು ಅಷ್ಟು ಅಡುಗೆ ಮಾಡೋರು ಈಗೆಲ್ಲ ಹಾಗೆ ಮಾಡೋದು ಆಗ ತೊಳೆದು ಇಟ್ಟು ಬಿಡೋದು ಈಗ ಸ್ವಲ್ಪ ತರೋದು ಸ್ವಲ್ಪ ಮಾಡೋದು ಇರ್ತೈತಿ ಆಗಿನ ಅಡುಗೆ ಬೇರೆ ಅವಾಗೆಲ್ಲ ಹೆಂಗೆ ಒಲಿ ಮೇಲೆ ಮಾಡ್ತಿದ್ರಿನ ಒಲಿ ಹಚ್ಚಿ ಒಲಿ ಹೊತ್ತಿಸಿ ಮತ್ತು ಏನೇ ಗ್ಯಾಸ್ ಗ್ಯಾಸಿನ ಮ್ಯಾಗ ಗ್ಯಾಸ್ ಅನ್ಕಿ ಗೊತ್ತಾಯಿಲ್ಲ ಬಿಡವು ಅವಾಗೆಲ್ಲ ಅವಾಗ ಏನು ಗೊತ್ತಾಯಿಲ್ಲ ಒಲಿ ಮ್ಯಾಗ ನಿಂತಾವ 2 ಬಡ್ಡಿ ಇಟ್ಟು ಬೆಂಕಿ ಮ್ಯಾಗ ಎಲ್ಲ ಅಡ್ಗೆ ಮಾಡ್ತಿದ್ರಿ ಕಮಾನು ರೀ ಕಮಾನ್ಯಾಗ 3 ಒಲಿ 4 ಒಲಿ ಹಾಕಿರ್ತಾರೆ 2 ಒಲಿ ಮ್ಯಾಗ ರೊಟ್ಟಿ ಮಾಡೋದು 2 ಒಲಿ ಮ್ಯಾಗ ಪಲ್ಯ ಅನ್ನ ಸಾರು ಇಂಥದ್ದೆಲ್ಲ ಮಾಡ್ತಿದ್ರಿ ಅವಾಗ ಹಬ್ಬಕ್ಕೆ ಪಲ್ಯ ಸಾರು ಅದು ಮಾಡೋಕ್ಕೆ ಇಬ್ಬರು ರೊಟ್ಟಿ ಮಾಡೋರು ಅವರು ಗಂಡು ಮಕ್ಳು ಉಣ್ಣಾರು ಹಂಗ ಉಣ್ಣೋದು 7-8 ರೊಟ್ಟಿ ತಿಂತಿದ್ರು ಅವ್ರು ಅದಕ್ಕಾಗೆ ಒಬ್ರು ರೊಟ್ಟಿ ಮಾಡ್ತಿದ್ರಿ ನೀವು ನಾವು ಇಬ್ಬರು ಮಾಡ್ತಿದ್ವಿ ಆಕೆ ಬೇರೆ ನಾನಾರ ನಮ್ಮ ನೆಗೆಣ್ಯರು ಹಂಚ್ಕೊಂಡೆಲ್ಲ ಕೆಲಸ ಮಾಡ್ತಿದ್ರಿ ಆಗಿನ ಟೈಮ್ದಾಗ ಏನ ಮಜ್ಜಿಗೆ ಮಾಡೋದು ಇದನ್ನ ಮಾಡೋದು ಹೈನಿತ್ತು ಮನ್ಯಾಗಿತ್ತೇನ್ರಿ ಅವಾಗ
ಎರಡು ಎಮ್ಮೆ ಕೊಟ್ಟು ಹಿಡ್ತಿದ್ವು. ಅವಾಗ ನೀವು ದುಡ್ಯಾಕ ಹೋಗಿದ್ರಿನ? ಹ್ಞೂ ಹೊಲ ಮೇಲೆ ಹೊಲ ಹಾರಕ್ಕೆ ಹೋಗ್ತಿದ್ವಿ. ಕಳೆ ಮಳೆ ಇದಕ್ಕೆ ದುಡ್ಯಾಕ ಬೆಳಿಗ್ಗೆ ಎದ್ದು ಹೋಗ್ಬಿಡ್ತಿದ್ರಿ. ದಾಡ್ದಾಗ ಎಲ್ಲಿದ್ರಿ ನೀವು? ನಮ್ಮ ಮನೆ ಸ್ವಂತ ಮನೆಗಳು ಅದಾವು. ಇಲ್ಲಿ ಐತ್ರಿ. ಸ್ವಂತ ಮಾರಿದ್ವಿ ಅದನ್ನ. ಮಾರಿದ್ವಿ. 4 ಮಂದಿ ಅಣ್ಣ ತಮ್ರ ಅವ್ರು. ಅವ್ರು ಒಟ್ಟರು ಸತ್ರು. ಸತ್ತಿಂದ ಇವರು ನಮ್ಮ ಹುಡುಗ ದೊಡ್ಡವ ಮಾರಿದ್ವ. ಇಷ್ಟಾಗದ ನಾವು ಕಮಲಾಪುರದಾಗ. ಈಗ ಇಲ್ಲಿ ದಾಡಕ್ ಬಂದಾಗ ಹುಡುಗರು ಆಗಿದ್ರೇನ್ರಿ? ಇನ್ನ ಇಲ್ಲ ನಿಮ್ಗೆ ಮಕ್ಕಳು ಆಗಿದ್ರ? ಇನ್ನ ಇಲ್ಲರಿ ಅವಾಗ? ಧಾರವಾಡಕ್ಕೆ ಬಂದಾಗ ಅಲ್ಲಿ ಹೆಬ್ಬಳ್ಳಿಯಾಗ 2 ಹುಡುಗರು ಹೆಣ್ಣು ಹುಡುಗರು ಹುಟ್ಟಿದ್ವು. ಅಲ್ಲಿ 8 ವರ್ಷದ ಅವ್ರ ಮನ್ಯಾಗ ದೊಡ್ಡವನ ಮನ್ಯಾಗ, ಅವ್ರವನ ತಂಗಿ ಮನ್ಯಾಗ. ಇಲ್ಲಿ ಬಂದಾಗ ಎಷ್ಟು ಮಂದಿ ಇದ್ರಿ? ಇಲ್ಲಿ ಬಂದಾಗ ಎಷ್ಟು ಮಂದಿ ಇದ್ರ? ಏಸು ಮಂದಿ ಇಲ್ಲ. ಇಲ್ಲಿ ಬಂದಿಂದ ಹುಟ್ಟ್ಯಾರ ಇವ್ರು. ಹೆಂಗ್ ಮಾಡ್ತಿದ್ರಿ ನೀವು ಅವ್ರನ್ನ ಕರ್ಕೊಂಡು? ಬೆಳಗ್ಗೆ ಎಲ್ಲ ಹೆಂಗ ದಿನನಿತ್ಯ ಹೆಂಗ ಅವ್ರನ್ನ ಸಂಭಾಳಿಸ್ತಿದ್ರಿ? ಹೆಂಗ್ ಮಾಡ್ತಿದ್ರಿ? ಒಬ್ಬರ ಮನೆ ದೊಡ್ಡದಾನ 25 ವರ್ಷ ನಮ್ಮ ಮೇರೆ. ನಾ 25 ವರ್ಷ ನಾನು ಹೆಣ್ಣು ಸತ್ತಾಳ ಅಂತೇಳಿ ಅವ್ರ ಮನ್ಯಾಗ ದೊಡ್ಡದಾನ. ಹಿಂದೆಗಡೆ ಹೆಬ್ಬಳ್ಳಿಗೆ ಅಲ್ಲೇ ರಾಟಿ ನೂರು ಚರ್ಕ. ನೂರು ನಮ್ಮ ತವ್ರ ಮನ್ಯಾಗ 4 ವರ್ಷ. 4 ವರ್ಷ ತವ್ರ ಮನ್ಯಾಗ ಇದ್ದಿಂದ ನಮ್ಮ ಅಣ್ಣನ ಹೆಂಡತಿ ಬಂದ್ಲು. ಒಬ್ಬನ ನಮ್ಮ ಅಣ್ಣ, ಅಕ್ಕಿ ನಾನು ನೂಲಾಕ ಹೋಗಿದ್ವಿ. ರಾಟಿ ನೂರು ಖಾದಿ ಕೇಂದ್ರ ನೂಲಾಕ ಹೋಗಿದ್ವಿ. ಎಷ್ಟು ಗಂಟೆಗೆ ಹೋಗಿದ್ರಿ ಬೆಳಿಗ್ಗೆ? ಹೆಂಗ? 10 ಗಂಟೆಗೆ ಹೋಗಿದ್ವಿ. ಅಷ್ಟ್ರೊಳಗ ಮನ್ಯಾಗೆಲ್ಲ ಏನ್ ಮಾಡ್ತಿದ್ರಿ ನೀವು? ಬೆಳಿಗ್ಗೆ ಏನೇನ್ ಮಾಡ್ತಿದ್ರಿ ಕೆಲಸ? ಎಲ್ಲ ಮಾಡೋದು ಲಘು ಹೇಳ್ತಿದ್ವಿ. ಎದ್ದು ಅಡುಗೆ ಮಾಡೋದು, ಜಳಕ ಮಾಡೋದು, ಮತ್ತೇನೈತಿ ಎಲ್ಲ ಮಾಡಿ ನಾ ಹೊಟ್ಟೆ ಕಟ್ಕೊಂಡು ಹೊಕ್ಕಿದ್ವಿ ನೂಲಾಕ. 2 ಗಂಟೆಗೆ ಊಟ ಮಾಡಿ ಮುಂಜಾನೆ ಚಾದಾಗ ಒಟ್ಟು ಏನಾರ ರೊಟ್ಟಿನ ತಿಂತಿದ್ವಿ ಬಿಡ. ಅದು ಮತ್ತು ಎಷ್ಟು ಗಂಟೆಗೆ ಮನೆಗೆ ವಾಪಸ್ ಬರ್ತಿದ್ರಿ? 6 ಗಂಟೆಗೆ ಬರ್ತಿದ್ವಿ. 6 ಗಂಟೆಗೆ ಬಂದು ಮತ್ತೇನು ಮಾಡ್ತಿದ್ರಿ ಅವಾಗ? ಮತ್ತೆ ಇಲ್ಲಿ ಬಂದು ಕಸ್ಮೂರು ಸರಿ ಮಾಡೋದು, ಅಡುಗೆ ಮಾಡೋದು, ತಿನ್ನೋದು, ಮನ್ಕೊಳ್ಳೋದು. ಮತ್ತು ಆಗಿನ ಟೈಮ್ದಾಗ ನಿಮ್ಗೆ ಪಗಾರ ಎಷ್ಟಿತ್ತು? 10 ಪೈಸಾಕ್ಕೆ 1 ಲಡಿ ಅವು. 10 ಲಡಿ ಮಾಡಿದ್ರಾಗ 1000 ರೂಪಾಯಿ ಆಕಿತ್ತು. 1000 ರೂಪಾಯಿ? 1000 ಬರೀ. ಎಷ್ಟು ರೀ ಅದು 1000 ರೂಪಾಯಿ ಅಂದ್ರೆ? ಈಗಿಂದ ಎಷ್ಟು ಅದು? ಈಗ 20 ರೂಪಾಯಿಗೆ 1 ಲಡಿ ಆಗ್ಯಾವ ಈಗ. ಆಗ 10 ರೂಪಾಯಿ 10 ಪೈಸಾ. 10 ಪೈಸಾ. ಎಷ್ಟು ದುಡಿತಿದ್ರಿ ನೀವು ಆಗಿನ ಟೈಮ್ದಾಗ ಅದನ್ನ? 1 ವಾರಕ್ಕೆ 100 ರೂಪಾಯಿ. 1 ವಾರಕ್ಕೆ 100 ರೂಪಾಯಿ? 100 ರೂಪಾಯಿ ಆಗ್ಬೇಕಾದ್ರೆ ಒದ್ದಾಡ್ತು. ಒಬ್ರ ದುಡಿತಿದ್ರೇನ ಅದನ್ನ 100 ರೂಪಾಯಿ? ಆಕೆ ನಮ್ಮ ಅಣ್ಣ ನಿಂತಿ ನಾನು ಇಬ್ರು ಸೇರಿ 100 ದುಡಿತಿದ್ರಿ? ಆಕೆ 100, ಆಕೆ 1 ಲಡಿ 100 ಲಡಿ ಕೊಟ್ಟಾಗ 100 ರೂಪಾಯಿ ಬರ್ತಿದ್ದು. ಓ ಹಿಂಗ. ಆಕಿನೂ 100, ನಾನು 100. ಮತ್ತು ಅದಷ್ಟ 100 ರೂಪಾಯಿ ಸಾಕಾಗ್ತಿತ್ತು ನಿಮ್ಗೆ ವಾರನೂರ ದುಡ್ದಿದ್ರಿ? ಮನೆ ಹೊಲ ಮನೆ ಮಾಡಿದ ಕಾಳು ಕಡೆ ಎಲ್ಲ ಮನ್ಯಾಗಿರ್ತಿದ್ದು. ಅಡ್ಡಿ ಗೋಧಿ ಜೋಳ ಮನ್ಯಾಗ ಎತ್ತು ಚಕ್ಕಡಿ ಎಲ್ಲ. ಹೊರಗಿಂದ ಏನು ತರ್ತಿದ್ದಿಲ್ಲ ನೀವು ಅವಾಗ? ಯವ್ವ ಎಲ್ಲಿದ ಹೊರಗಿಂದ ಏನಿಲ್ಲ. ನಾವು ಕುಂದ್ರಲಾರ್ಕವ ಹೋಗ್ತಿದ್ವಿ ನೂಲಾಕ. ಮತ್ತು ನಿಮ್ಗೆ ಯಾವಾಗಾರ ಹೊರಗೆ ಏನಾರ ಊಟ ಮಾಡ್ಬೇಕಂದ್ರೆ ಅವಾಗ ಏನು ಮಾಡ್ತಿದ್ರಿ? ಹೊರಗೆ ಎಲ್ಲಾರು ಹೊಕ್ಕಿದ್ರೆ ಇಲ್ಲ ಊಟಕ್ಕದು? ಹೋಗ್ತಿದ್ವಿ. ಎಲ್ಲಿ ಹೋಗಿದ್ರಿ? ಎಲ್ಲಿ ಕಾರ್ಯಕಟ್ನ ಆದ್ರೆ ಅವ್ರ ಮನೆಗೆ ನಾವು ಹೋಗಾರ, ನಮ್ಮ ಮನೆಗೆ ಅವರು ಬರಾರ. ಕಾರ್ಯ ಅಂತಿದ್ವು ಜಗ್. ಅಂದ್ರೆ ಹಿಂಗೆ ಹೊರಗೆ ಊಟಕ್ಕದು ಹೊಕ್ಕಿದ್ದಿಲ್ಲ? ಎಲ್ಲೇ ಹೋಟೆಲಿಗೆ ಹೊಕ್ಕಿದ್ದಿಲ್ಲ? ಇವತ್ತಿಗೆ ಗೊತ್ತಿಲ್ಲ. ಹೋಟೆಲಿಂದ ಚಾದ ಅಂಗಡಿದು ಗೊತ್ತಿಲ್ಲ. ಇವರು ಇದನ್ನು ಮಾಡಿದ್ರು ಸತ್ಯ ನಾವು ಒಂದಿನ ಹೋಗಿಲ್ಲ. ಎಲ್ಲ ಮನ್ಯಾಗ ಊಟ ಮಾಡ್ತಿದ್ರಿ ನೀವು? ಮನ್ಯಾಗನ ಏನು ತತ್ತಿ ಪಿತ್ತಿ ಅಂತಾರದ ನಮ್ಗೆ ಗೊತ್ತೇ ಇಲ್ಲ. ಅದು ಏನು ತಿನ್ನೋದಿಲ್ಲ ನೀವು ಈಗೂ? ಒರಿಜಿನಲ್ ಅಮ್ಮ. ಮತ್ತು ಅವಾಗ ಏನರ ವ್ಯಾಯಾಮದು ಮಾಡ್ತಿದ್ರನ? ವ್ಯಾಯಾಮದು ಮಾಡ್ತಿದ್ರಿ ಅವಾಗ? ವ್ಯಾಯಾಮ ಅಡ್ಡಾಡೋದು ಹಿಂಗೆ
ಎಲ್ಲಾರ ವಾಕಿಂಗ್ ಮಾಡೋದು? ದಿನ ಹೊಲಕ್ಕೆ ಹೋಗೋದು ಎಮ್ಕಿಂತ ಬಲ ಅದ. ಹಾ ಇಲ್ಲಿ ಐತ್ ನೋಡ. ಹೋಗೋದು ಬರೋದು ಕಳೆ ತೆಗೆದು ಅದ್ರಾಗ ಆಗಿಬಿಡ್ತೈತಿ ನಿಮ್ಗೆ. ಸಂಜೆ ಮಟನು ಅದ್ರಾಗ ಹ್ಮ್ ಮೈ ಕೈ ನೋವು ಮಾಡ್ಕೊಂಡು ಮನೆಗೆ ಬರೋದು. ಅದ ಆಗ್ಬಿಡ್ತೈತಿ ನಿಮ್ಗೆ ದಿನ. ಏನಿಲ್ಲ ಹೊಲಕ್ಕೆ ಹೊಲ ಮನ್ಯಾಗ ಹೊಟ್ಟೇವಿ. ಎಷ್ಟು ವರ್ಷ ದುಡಿದಿರಿ ನೀವು ಹೊಲ್ದಾಗ? ಎಷ್ಟು ವರ್ಷ ಈಗ ಎಷ್ಟು ದಿನ ಅದ ನೋಡು, ಎಷ್ಟು ದಿನ ದುಡ್ದವನಿ. ಈಗ ಒಂದು 4 ವರ್ಷ 3 ವರ್ಷ ಆತು ನೋಡು ಹೊರ ಮನೆ ಬಿಟ್ಟು. ಹೌದಾ? ನಾವು ಹುಟ್ಟಿದಾಗಿಂದನು ಗಂಡ ಮನೆಗೆ ಅಂದು ಹೋಗ್ಯಾನ ನೋಡು, ಅಂದಿಂದ ಹೊಲ್ದಾಗನ ದಿನ ಹೊಕ್ಕಿದ್ರಿ? ಹ್ಞೂ ದಿನ ದಿನ ನಡ್ಕೊಂತ ಹೋಗೋದು ಬರೋದು ಮಾಡ್ತಿದ್ರಿ ನೀವು ಅವಾಗ? ಚಕ್ಕಡಿ ಸಮತಿ ಚಕ್ಕಡಿ ಆಗವ. ಒಂದಿನ ಚಕ್ಕಡಿ ಹೋಗಾರ, ಒಂದಿನ ಹಂಗೆ ನಡ್ಕೊಂತ ಹೋಗಾರ. ನಿಮ್ದು ಮತ್ತು ಅವಾಗಿನ ಟೈಮ್ದಾಗ ಸಾಲಿಗೆ ಹೋಗಿದ್ರಿ ಇಲ್ಲ? ಇಲ್ಲ ಇವ ಸಾಲಿ ಅನ್ನೋದು ಗೊತ್ತಿಲ್ಲ. ಮತ್ತು ನೀವು ಹೆಂಗೆ ಓದೋದು ಹೆಂಗೆ ಮಾಡ್ತಿದ್ರಿ? ಏನಾರ ನೋಡ್ಬೇಕಂದ್ರೆ ಅದು ಲೆಕ್ಕಾದ ಹೆಂಗೆ ಮಾಡ್ತಿದ್ರಿ? ಮಗ ಸಾನೆ ಅಂತ ಅವ್ರ ಹುಟ್ಟಕ್ಕಿಂತ ಮೊದಲ ಅವ್ರ ಹುಟ್ಟು ಅನ್ನೋದು ಲೆಕ್ಕಾದ ಹೆಂಗೆ ಮಾಡ್ತಿದ್ರಿ ರೊಕ್ಕದ್ದು? ನಮ್ಗೆ ಲೆಕ್ಕದ್ದು ಎಲ್ಲ ಏನು ನಮ್ಗೇನು ಹಿರೇತನ ಕೊಡ್ಬೇಕು ಕೊಡೋದದ. ಅಜ್ಜ ಮಾಡ್ತಿದ್ರು, ಅತ್ತಿ ಮಾವ ಇನ್ನು 3 ಅವ್ರು ಮಾಡ್ತಿದ್ರು. ಏನು ಗೊತ್ತಿಲ್ಲ. 5 ಮಂದಿ ಅಕ್ಕಂಗ್ಯಾರ ಇದ್ರು, ಸಾಲಿನ ಕಲ್ತಿಲ್ಲ ನಾವು. ಯಾರೂ ಸಾಲಿ ಕಲ್ತಿಲ್ಲ? 5 ಮಂದಿನೂ ಕಲ್ತಿಲ್ಲ. 12 ವರ್ಷಕ್ಕೆ ಮಾಡಿ ಕೊಟ್ಟಾರ, ಗಂಡ ಮನೆಗೆ ಹೋಗ್ಯಾರ. ಈಗ 18 ವರ್ಷ ಆಗು ಮಠ ಮದುವೆ ಇಲ್ಲ. 18, 20 ವರ್ಷ, 30 ವರ್ಷ, 20 ಈಗ ಟೈಮ್ ತಗೊಂತಾರ ಈಗ. ಮತ್ತು ಹಾದು ಕೂಡಲೇ ಬಸ್ ಹಾಕಾರ. ಅಯ್ಯೋ ಅಲ್ಲ ರೀ, ಅವಾಗ 12 ವರ್ಷಕ್ಕೆ ಮದ್ವೆ ಮಾಡ್ತಿದ್ರಲ್ಲ, ಏನು ಸಮಸ್ಯೆ ಹಾಕಿದ್ದಿಲ್ಲ ಏನು? ಏನಿಲ್ಲ. ಲಘುನ ಮಕ್ಕಳು ಸತಿ ಹಾಕಿದ್ರ. 4 ವರ್ಷ 4-5 ವರ್ಷ ಮದುವೆ ಆಗಿಂದ. ಈಗ ಹೋಗುತ್ತೇನ ಅಂದ್ರೆ ಈಗ ಅವ್ರಿಗೆ ಟೈಮ್ ಆಗಿಬಿಟ್ಟಿರ್ತೈತಲ್ಲ, ಅವ್ರಿಗೆ 20 ವರ್ಷದ ಮೇಲೆ ಮದುವೆ ಮಾಡಿರ್ತಾರ. ಇನ್ನು 4 ತಿಂಗಳು ಐತೆ ಓದ್ಬೇಕಿಮ್ಮ. ಈಗ ಬಸ್ರದ 3 ಆಗೈತಂತ ನಮ್ಮ ಮನ್ಯಾಗನ. ವಿಚಿತ್ರ ಕತೆ. ಹಂಗಾರಿ ಆಗಿನ ಟೈಮ್ ಅದು ಚಲೋ, ಈಗಿನ ಟೈಮ್ ಈಗ ಹಿಂಗೆ ಈಗ ಟೈಮ್ ತೊಗೊತಾರಲ್ಲ. ಅದ ರೀ, ಈಗ 20 ವರ್ಷದ ಮ್ಯಾಲೆ ಮದುವೆ ಮಾಡ್ಕೊತಾರ. ಅವಾಗ 15-12 ವರ್ಷಕ್ಕೆ ಹಿಂಗೆ ಮದುವೆ ಮಾಡ್ಕೊತಿದ್ರು. ಆಗ 12 ವರ್ಷಕ್ಕೆ 14 ವರ್ಷಕ್ಕೆ ಅಂದ್ರೆ ಗಂಡ ಮನೆಗೆ ಕಳಿಸ್ತಿದ್ರು. ಮತ್ತು ಅವಾಗ 12 ವರ್ಷಕ್ಕೆ ಮದುವೆ ಮಾಡಿ ಕಳ್ಸಿದ್ರೆ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ತಿದ್ರಿ ಅವಾಗ ನೀವೆಲ್ಲ ಮನ್ಯಾಗಿಂದೆಲ್ಲ? ಮತ್ತು ಮಾಡ್ತಿದ್ವಿ. ಅತ್ತಿ ಮನೆಯಾಗ ಅತ್ತಿ ಮಾವ್ರ ಮನೆ ಕೆಡಿಸೋದು, ಕೆಡಿಸ್ತಾ ತಿನ್ನೋದು, ಬೇಯಿಸೋದು. ಅತ್ತಿಯರು ಏನು ಕಲಿಸ ಹೇಳಿ ನಿಮ್ಮವ್ವ ಅಂತೇಳಿ. ಆತು ಎಲ್ಲ ಅಡ್ಗೆ ಮಾಡ್ತಿದ್ರಿ, ಬೆಳಗ್ಗೆ ಹೇಳ್ತಿದ್ರಿ, ಎಲ್ಲ ಆತು. ಊಟ ಹೆಂಗೆ ನೆಲದ ಮೇಲೆ ಕುಂದ್ಕೊಂಡು ಮಾಡ್ತಿದ್ರು ಅವಾಗೆಲ್ಲ? ಹೆಂಗೆ ಏನು ವಿಚಾರ ನಿಮ್ದು ಅವಾಗ? ಊಟಕ್ಕೆ ಕುಂದ್ರ ಪದ್ಧತಿ ಹೆಂಗಿತ್ತು ನಿಮ್ಮದು? ಊಟಕ್ಕೆ ಮಾಡಿದ್ದೆಲ್ಲ ತಗೋ. ಅಲ್ಲ, ಹೆಂಗೆ ಕುಂದಿರ್ತಿದ್ರಿ? ಸಿಸ್ಟಮ್ ಹೆಂಗಿತ್ತು ಅವಾಗ ನಿಮ್ಮದು ಕುಂದ್ರೋದು? ಅವ್ರ ಗಂಡು ಮಕ್ಳು ಒಂದು ಪೂಂಡಿಂದ ಹೆಣ್ಮಕ್ಳು ನಾವು ಹಿಂದಾಗಡೆ ಹೆಂಗೆ ಕುಂದಿರ್ತಿದ್ರಿ ನೆಲದ ಮೇಲೆ ಎಲ್ಲ? ನೆಲದ ಮ್ಯಾಗ ಗಂಡು ಮಕ್ಕಳಿಗೆ ಇವತ್ತು ಉಂಡಿ ಮಣಿ ಮರದ್ದು ಮಣಿ ಹಾಕ್ತಿದ್ರಿ ಅವಾಗೆಲ್ಲ. ಅವ್ರಿಗೆ ಪದ್ಧತಿ ಬರ್ಕಾರಕ ನಾವು ಎಲ್ಲಾರ ಒಟ್ಟು 2 ರೊಟ್ಟಿ ಹಚ್ಕೊಂಡು ಮಣಿ ಎಲ್ಲ ಹಾಕಿಟ್ಟು ಇವತ್ತು ಉಂಡಿ ಇಟ್ಟು ಊಟಕ್ಕೆ ಕೊಡ್ತಿದ್ರಿ ಅವಾಗ. ಇವತ್ತಿಗೆ ಮಣಿ, ಇವತ್ತು ಕಾಡಿಗೆ ಬಸವಣ್ಣನ ಅವರು ಭಟ್ರು ಕೂಡ ಉಣ್ಣಾಕ್ ಬರ್ತಿದ್ರು. 4 ಮಂದಿ ಎಲ್ಲ ಏನಿಲ್ಲ, ತಾವ ಹೋಗಿ ಹಚ್ಕೊಂಡು ತಿನ್ನೋದು. ಈಗ ನೋಡಿದ್ರಲ್ಲ ಅಮ್ಮಂದು ಎಲ್ಲ ಹಳೆ ಸ್ಟೋರಿನ. ನಿಮಗೂ ಇಂಥ ಎಲ್ಲ ತಿಳ್ಕೊಬೇಕನ್ನೋದಿದ್ರೆ ಇನ್ನೊಂದು ವಿಡಿಯೋದಾಗ ಭೇಟಿ ಹಾಕೀನಿ. ನಮಸ್ಕಾರ.